ನಮಸ್ಕಾರ. ಭಾರತದಲ್ಲಿ ಕೊರೋನಾ 2.0 ಮಹಾಸ್ಫೋಟ. ಬೆಂಗಳೂರಿಗೂ ಒಕ್ಕರಿಸಿದ ರೂಪಾಂತರ ರಾಕ್ಷಸ ವೈರಸ್. ಸಿಲಿಕಾನ್ ಸಿಟಿಗೆ ಕಂಟಕವಾಗಿ ಕಾಡ್ತಿದ್ದಾರಾ ಆ ಮೂವರು? ಬ್ರಿಟನ್ ಭೂತದ ಬಗ್ಗೆ ಇದ್ದ ಆತಂಕ ಕೊನೆಗೂ ನಿಜವಾಗಿದೆ. ಉದ್ಯಾನ ನಗರಿಗೆ ಎಂಟ್ರಿ ಕೊಟ್ಟೇ ಬಿಟ್ಟಿದೆ ಕೊರೋನಾ 2.0. ಸೋಂಕಿತರಿದ್ದ ಆ ಎರಡು ಏರಿಯಾಗಳಿಗೆ ಶುರುವಾಗಿದೆಯಾ ನಡುಕ? ಬೆಂಗಳೂರನ್ನೇ ಬೆಚ್ಚಿ ಬೀಳಿಸ್ತಿದೆಯಾ ಕೊರೋನಾ ದೂಸರಾ ಅವತಾರ? ಇದೇ ಈ ಹೊತ್ತಿನ ಫೋಕಸ್ 18. ಬೆಂಗಳೂರಲ್ಲಿ ಬ್ರಿಟನ್ ರಾಕ್ಷಸ. ನಾನು ಚೈತ್ರ ರಾಜ್. ಭಾರತದಲ್ಲಿ ಕೊರೋನಾ 2.0 ಮಹಾಸ್ಫೋಟ. ಬೆಂಗಳೂರಿಗೂ ಒಕ್ಕರಿಸಿದ ರೂಪಾಂತರ ರಾಕ್ಷಸ ವೈರಸ್. ಸಿಲಿಕಾನ್ ಸಿಟಿಗೆ ಕಂಟಕವಾಗಿ ಕಾಡುತ್ತಿದ್ದಾರ ಆ ಮೂವರು? ಬೆಂಗಳೂರಿಗರೇ ಎಚ್ಚರ ಎಚ್ಚರ. ಸಿಲಿಕಾನ್ ಸಿಟಿಗೂ ಒಕ್ಕರಿಸಿದೆ ಬ್ರಿಟನ್ ಭೂತ. ರಾಜ್ಯದ ಜನರಲ್ಲಿ ಯಾವ ಆತಂಕ ಮನೆ ಮಾಡಿತ್ತೋ ಅದು ಕೊನೆಗೂ ಸತ್ಯವಾಗಿದೆ. ಹೆಮ್ಮಾರಿ ಲಂಡನ್ ವೈರಸ್ ರಾಜ್ಯದ ರಾಜಧಾನಿಯಲ್ಲಿ ಕಾರ್ಮೋಡ ಕವಿಯುವಂತೆ ಮಾಡಿದೆ. ಉದ್ಯಾನ ನಗರಿಗೂ ಕಾಲಿಟ್ಟಿದೆ ರೂಪಾಂತರ ರಾಕ್ಷಸಿ. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುತ್ತಿದೆ ಕೊರೋನಾ ದೂಸರಾ ಅವತಾರ. ಇಷ್ಟು ದಿನ ಬ್ರಿಟನ್ ದೇಶವನ್ನ ಹಿಂಡಿ ಹಿಪ್ಪೆ ಮಾಡಿದ್ದ ನರಹಂತಕ ಈಗ ರಾಜ್ಯಕ್ಕೂ ಕಾಲಿಟ್ಟಿದೆ. ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದೆ ಕೊರೋನಾ 2.0. ಯುಕೆಯಿಂದ ಮರಳಿದ ಮೂವರಲ್ಲಿ ಕೊರೋನಾ. ಬೆಂಗಳೂರಿನಲ್ಲಿ ಆತಂಕ ಹುಟ್ಟಿಸಿದ ದೂಸರಾ ಕೊರೋನಾ. ಹೆಮ್ಮಾರಿ ಅಬ್ಬರಕ್ಕೆ ಸಿಲಿಕಾನ್ ಸಿಟಿ ಗಡಗಡ. ಲಂಡನ್ನಲ್ಲಿ ಮರಣ ಶಾಸನ ಬರೆದಿದ್ದ ಕೊರೋನಾ ರೂಪಾಂತರ ವೈರಸ್ ಭಾರತಕ್ಕೂ ಕಾಲಿಟ್ಟಿದೆ. ಭಾರತದಲ್ಲಿ ಬ್ರಿಟನ್ನ ಡೇಂಜರಸ್ ವೈರಸ್ನ ಮಹಾಸ್ಫೋಟವಾಗಿದೆ. 6 ಜನರಲ್ಲಿ ದೂಸರಾ ಕೊರೋನಾ ಕಾಣಿಸಿಕೊಂಡಿದೆ. ಆ 6 ಕೇಸ್ಗಳಲ್ಲಿ ಹೈದರಾಬಾದ್ನ ಇಬ್ಬರಿಗೆ, ಪುಣೆಯ ಓರ್ವ ವ್ಯಕ್ತಿಗೆ ಹೈ ಸ್ಪೀಡ್ ಕೊರೋನಾ ವೈರಸ್ ಸೋಂಕು ಪತ್ತೆಯಾಗಿದೆ. ಇನ್ನು ವೆರಿ ಶಾಕಿಂಗ್, ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವ ವಿಚಾರ ಅಂದ್ರೆ ನಗರದ ಮೂವರಲ್ಲಿ ಮ್ಯೂಟೆಡ್ ವೈರಸ್ ಕಾಣಿಸಿಕೊಂಡಿದೆ. ಬೆಂಗಳೂರಲ್ಲಿ ಕೊರೋನಾ ದೂಸರಾ ಅವತಾರ ಕಾಲಿಟ್ಟಿದ್ದು ಜನರನ್ನು ಇನ್ನಿಲ್ಲದಂತೆ ಆತಂಕಕ್ಕೆ ದೂಡಿದೆ. ಆ ಮೂವರೇ ಈಗ ಇಡೀ ಉದ್ಯಾನ ನಗರಿಯನ್ನೇ ಕಂಟಕವಾಗಿ ಕಾಡುತ್ತಿದ್ದಾರೆ. ರಾಕ್ಷಸ ರೂಪಾಂತರಿಯ ಕಪಿಮುಷ್ಟಿಗೆ ಸಿಲುಕುತ್ತಾ ಕರ್ನಾಟಕ. ರೂಪಾಂತರಿ ವೈರಸ್ನ ಕುರಿತು ತಜ್ಞರು ಕೊಟ್ಟ ಎಚ್ಚರಿಕೆ ಸಂದೇಶ ಏನು? ಸಿಲಿಕಾನ್ ಸಿಟಿಯನ್ನು ಹಿಂಡಿ ಹಿಪ್ಪೆ ಮಾಡುತ್ತಾ ದೂಸರಾ ಕೊರೋನಾ. ಯಾರಿಗೆ ಕೊರೋನಾ 2.0 ದಾಳಿ ಮಾಡಿದೆ? ಆ ಏರಿಯಾ ಜನರಿಗೆ ಶುರುವಾಗಿದೆಯಾ ನಡುಕ? ಈ ಮೂವರಿಂದಲೇ ಸಿಲಿಕಾನ್ ಸಿಟಿಗೆ ಎದುರಾಗುತ್ತಾ ದೊಡ್ಡ ಆಪತ್ತು. ಇವೆಲ್ಲದರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಭಾರತದಲ್ಲಿ 6 ಕೊರೋನಾ 2.0 ಕೇಸ್ ಪತ್ತೆ. ಚೀನಾ ವೈರಸ್ ಇಡೀ ಜಗತ್ತನ್ನು ಬೆಂಬಿಡದ ಬೇತಾಳದಂತೆ ಕಾಡಿತ್ತು. ಈಗ ಬ್ರಿಟನ್ ಹೆಮ್ಮಾರಿ ಇಡೀ ಪ್ರಪಂಚವನ್ನೇ ಆತಂಕಕ್ಕೆ ದೂಡಿದೆ. ಅದರಲ್ಲೂ ಭಾರತ ಹಾಗೂ ಬ್ರಿಟನ್ ಈ ಹಿಂದಿನಿಂದಲೂ ನಿಕಟ ಸಂಪರ್ಕವನ್ನ ಹೊಂದಿದೆ. ಬ್ರಿಟನ್ನಿಂದ ಭಾರತಕ್ಕೆ, ಭಾರತದಿಂದ ಬ್ರಿಟನ್ಗೆ ಓಡಾಡುವವರ ಸಂಖ್ಯೆಯೂ ಹೆಚ್ಚಿರುತ್ತೆ. ಹಾಗಾಗಿ ಯಾವಾಗ ಈ ಮೃತ್ಯುಮಾರಿ ಇಡೀ ಬ್ರಿಟನ್ ದೇಶವನ್ನೇ ಛಿದ್ರ ಮಾಡಿದೆ ಅಂತ ಗೊತ್ತಾಯ್ತು, ಭಾರತಕ್ಕೆ ಸಹಜವಾಗಿ ಆತಂಕ ಕಾಡಿತ್ತು. ದುರದೃಷ್ಟವಶಾತ್ ಆ ಆತಂಕ ಈಗ ನಿಜವಾಗಿದೆ. ಭಾರತದ 6 ಜನರಲ್ಲಿ ಬ್ರಿಟನ್ ಹೆಮ್ಮಾರಿ ಕಾಣಿಸಿಕೊಂಡಿದೆ. ಕಳೆದ 1 ತಿಂಗಳಿನಿಂದ ಬ್ರಿಟನ್ನಿಂದ ಭಾರತಕ್ಕೆ 33,000 ಜನ ಪ್ರಯಾಣಿಕರು ಬಂದಿಳಿದಿದ್ರು. ಅವರಲ್ಲಿ 114 ಜನರಿಗೆ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿತ್ತು. ಆ 114 ಜನರಲ್ಲಿ ಪುಣೆ, ಹೈದರಾಬಾದ್, ಬೆಂಗಳೂರಿನ ಒಟ್ಟು 6 ಜನರ ದೇಹಕ್ಕೆ ರಣದಾಳಿ ಇಟ್ಟಿದೆ ಹೈ ಸ್ಪೀಡ್ ಕೊರೋನಾ. ಈ ಬಗ್ಗೆ ಸ್ವತಃ ಕೇಂದ್ರ ಆರೋಗ್ಯ ಇಲಾಖೆಯೇ ಸ್ಪಷ್ಟಪಡಿಸಿದೆ. ಇದೇ ಬ್ರಿಟನ್ ಬ್ರಹ್ಮರಾಕ್ಷಸ ಈಗ ಬೆಂಗಳೂರನ್ನ ತನ್ನ ಕಪಿಮುಷ್ಟಿಯಲ್ಲಿ ಬಂಧಿಸಿದೆ. ಇಡೀ ಸಿಲಿಕಾನ್ ಸಿಟಿಯಾದ್ಯಂತ ರಣಡಂಗುರ ಬಾರಿಸುತ್ತಿದೆ. ಯುಕೆಯಿಂದ ರಾಜ್ಯಕ್ಕೆ ಬಂದ ಮೂವರಲ್ಲಿ ಮ್ಯೂಟೆಡ್ ಕೊರೋನಾ ಕಾಣಿಸಿಕೊಂಡಿದೆ. ನಿಮಾನ್ಸ್ನಿಂದ ಈ ಕುರಿತು ಕೇಂದ್ರ ಸರ್ಕಾರಕ್ಕೆ ವರದಿ ಕಳಿಸಲಾಗಿತ್ತು. ಇದೇ ವಿಚಾರ ಈಗ ಸರ್ಕಾರವನ್ನ ಚಿಂತೆಗೆ ದೂಡಿದೆ. ಈ ಬಗ್ಗೆ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಮೂವರಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ ಅಂತ ಟ್ವೀಟ್ ಮಾಡಿ ದೃಢಪಡಿಸಿದ್ರು. ತಜ್ಞರ ಜೊತೆಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ರು. ತಾಯಿ ಮಗುವಿನಲ್ಲಿ ಕಾಣಿಸಿಕೊಂಡ ಬ್ರಿಟನ್ ಭೂತ. ಬೊಮ್ಮನಹಳ್ಳಿ ಜನರೇ ಎಚ್ಚರ ಎಚ್ಚರ. ಬೊಮ್ಮನಹಳ್ಳಿ ವಲಯದ ವಸಂತಪುರ ವಾರ್ಡ್ನಲ್ಲಿ 35 ವರ್ಷದ ತಾಯಿ ಮತ್ತು 6 ವರ್ಷದ ಮಗುವಿಗೆ ಕೊರೋನಾ 2.0 ದಾಳಿ ಇಟ್ಟಿದೆ.
ತಾಯಿ ಮಗಳಿಗೆ ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ಕೊಠಡಿಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಹೀಗಾಗಿ ಇನ್ನಷ್ಟು ಜನರಿಗೆ ಕೊರೋನಾ ಹರಡುವ ಭೀತಿ ಎದುರಾಗಿದೆ. ತಾಯಿ ಮಗುವಿನ ಪ್ರಾಥಮಿಕ ಸಂಪರ್ಕದಲ್ಲಿದ್ದ 39 ಜನರನ್ನ ಈಗಾಗಲೇ ಬಿಬಿಎಂಪಿ ಕ್ವಾರಂಟೈನ್ ಮಾಡಿದೆ. ಮತ್ತೊಬ್ಬ ಪ್ರಯಾಣಿಕ 34 ವರ್ಷದ ವ್ಯಕ್ತಿಯಲ್ಲಿ ರೂಪಾಂತರಿ ಕೊರೋನಾ ಕಾಣಿಸಿಕೊಂಡಿದೆ. ಈ ಪುರುಷ ಜೆಪಿ ನಗರದ ವ್ಯಕ್ತಿಯಾಗಿದ್ದು ಡಿಸೆಂಬರ್ 19ಕ್ಕೆ ಬ್ರಿಟಿಷ್ ಏರ್ಲೈನ್ಸ್ ಮೂಲಕವೇ ಬಂದಿದ್ದ. ಸದ್ಯ ಈ ಸೋಂಕಿತ ವ್ಯಕ್ತಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸೋಂಕಿತ ವ್ಯಕ್ತಿಯ ಕುಟುಂಬಸ್ಥರೆಲ್ಲ ಕೋವಿಡ್ ಪರೀಕ್ಷೆ ಮಾಡಿಸಿಕೊಂಡಿದ್ದು ಎಲ್ಲರ ರಿಪೋರ್ಟ್ ನೆಗೆಟಿವ್ ಬಂದಿದೆ. ಇಂಡಿಪೆಂಡೆಂಟ್ ಮನೆ ಆಗಿರೋದ್ರಿಂದ ಕುಟುಂಬಸ್ಥರೆಲ್ಲ ಮನೆಯಲ್ಲೇ ಕ್ವಾರಂಟೈನ್ ಆಗಿದ್ದಾರೆ. ಜೆಪಿ ನಗರದ ವ್ಯಕ್ತಿಯಲ್ಲಿ ಸೋಂಕು ಕಾಣಿಸಿಕೊಂಡಿದ್ರಿಂದ ಅಲ್ಲಿಯೂ ಕೂಡ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ವಸಂತಪುರದ ಅಪಾರ್ಟ್ಮೆಂಟ್ ಸೀಲ್ ಡೌನ್. ಕ್ವಾರಂಟೈನ್ ಝೋನ್ ಆಗಿ ಗುರುತಾದ ಅಪಾರ್ಟ್ಮೆಂಟ್. ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸುತ್ತಿದ್ದ ತಾಯಿ ಮಗಳಿಗೆ ರೂಪಾಂತರಿ ಕಂಟಕ ಎದುರಾಗಿದೆ. ಸುಮಾರು 25 ಫ್ಲಾಟ್ಗಳಿರುವ ಅಪಾರ್ಟ್ಮೆಂಟ್ ಇದಾಗಿದ್ದು ಅಕ್ಕಪಕ್ಕದ ನಿವಾಸಿಗಳಿಗೂ ಬ್ರಿಟನ್ ಹೆಮ್ಮಾರಿಯ ಆತಂಕ ಕಾಡಿದೆ. ಅಪಾರ್ಟ್ಮೆಂಟ್ನಲ್ಲಿರುವವರು ನಾವೆಲ್ಲ ಕೊರೋನಾ ಪರೀಕ್ಷೆ ಮಾಡಿಸಿಕೊಂಡಿದ್ದೇವೆ, ನೆಗೆಟಿವ್ ರಿಪೋರ್ಟ್ ಬಂದಿದೆ, ನಾವ್ಯಾಕೆ ಆಸ್ಪತ್ರೆಗೆ ಶಿಫ್ಟ್ ಆಗಬೇಕು ಅಂತ ಪ್ರಶ್ನೆ ಮಾಡಿದ್ರು. ಮನೆಯಲ್ಲೇ ಕ್ವಾರಂಟೈನ್ ಮಾಡುವಂತೆ ಪಟ್ಟು ಹಿಡಿದಿದ್ರು. ಅಪಾರ್ಟ್ಮೆಂಟ್ನ ನಿವಾಸಿಗಳು ವಿರೋಧ ವ್ಯಕ್ತ ಮಾಡಿದ ಬೆನ್ನಲ್ಲೇ ಬಿಬಿಎಂಪಿ ಇಡೀ ಅಪಾರ್ಟ್ಮೆಂಟ್ ಅನ್ನ ಸೀಲ್ ಡೌನ್ ಮಾಡಿದೆ. ಅಪಾರ್ಟ್ಮೆಂಟ್ ಅನ್ನ ಕ್ವಾರಂಟೈನ್ ಝೋನ್ ಆಗಿ ಗುರುತಿಸಲಾಗಿದೆ. 14 ದಿನಗಳ ಕಾಲ ಈ ಅಪಾರ್ಟ್ಮೆಂಟ್ ಸೀಲ್ ಡೌನ್ ಮಾಡಲಾಗಿದೆ. ಈ ಅಪಾರ್ಟ್ಮೆಂಟ್ ಸುತ್ತಮುತ್ತ ಪೊಲೀಸ್ ಬಿಗಿ ಬಂದೋಬಸ್ತ್ ವಹಿಸಲಾಗಿದ್ದು ಕಟ್ಟೆಚ್ಚರ ವಹಿಸಲಾಗಿದೆ. ರೂಪಾಂತರಿ ಕೊರೋನಾ ಬಗ್ಗೆ ಆರೋಗ್ಯ ಸಚಿವ ಸುಧಾಕರ್ ಪ್ರತಿಕ್ರಿಯಿಸಿದ್ದು 1614 ಜನರಲ್ಲಿ 26 ಜನರಿಗೆ ಮಾತ್ರ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿದೆ. ಜೆನೆಟಿಕ್ ಸೀಕ್ವೆನ್ಸಿಂಗ್ ಆದ್ಮೇಲೆ 3 ಜನರಲ್ಲಿ ಮ್ಯೂಟೆಡ್ ಕೊರೋನಾ ಕಾಣಿಸಿಕೊಂಡಿದೆ. ಹಾಗೆ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡ 26 ಜನರನ್ನು ಕೂಡ ಐಸೋಲೇಟ್ ಮಾಡಲಾಗಿದೆ ಅಂದ್ರು. 26 ಜನರು RT-PCR ನಲ್ಲಿ ಪಾಸಿಟಿವ್ ಬಂದಿದೆ. 1614 ಜನರಿಗೆ ನಾವು ಪರೀಕ್ಷೆ ಮಾಡಿದಾಗ 26 ಜನರಿಗೆ ಪಾಸಿಟಿವ್ ಬಂದಿತ್ತು. ಆ 26 ಜನರಲ್ಲಿ ಈಗಾಗಲೇ ಸುಮಾರು ಸೀಕ್ವೆನ್ಸಿಂಗ್ ಜಿನೋಮಿಕ್ ಸೀಕ್ವೆನ್ಸಿಂಗ್ ಆದಮೇಲೆ 3 ಜನರಿಗೆ ಪಾಸಿಟಿವ್ ಬಂದಿದೆ ಅಂತೇಳಿ ಆ ರಿಪೋರ್ಟ್ ಅನ್ನ ನಮಗೂ ಕೂಡ ಗೊತ್ತಾಗಲ್ಲ, ಅದು ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾರೆ, ICMRಗೆ. ಅಲ್ಲಿಂದ ಇವತ್ತು ಬಿಡುಗಡೆ ಆಗಿದೆ. ಅದರಲ್ಲಿ ನಮಗೂ ಗೊತ್ತಾಗಿದೆ, ಇವ್ರಿಗೂ ಕೂಡ ಯಾವ ರೀತಿ ಚಿಕಿತ್ಸೆಯನ್ನು ಕೊಡಬೇಕು, ಐಸೋಲೇಟ್ ಮಾಡಬೇಕು, ಇದೆಲ್ಲವೂ ಕೂಡ ಆಗಿದೆ. ಡಿಸೆಂಬರ್ 19ಕ್ಕೆ ತಾಯಿ ಮಗಳು ಬ್ರಿಟನ್ನಿಂದ ಬ್ರಿಟಿಷ್ ಏರ್ಲೈನ್ಸ್ ಮೂಲಕ ಬೆಂಗಳೂರಿಗೆ ಬಂದಿಳಿದಿದ್ರು. ಈಗ ಸರ್ಕಾರಕ್ಕೆ ಮತ್ತಷ್ಟು ಟೆನ್ಷನ್ ಹುಟ್ಟು ಹಾಕಿರೋದು. ಆ ದಿನ ಏರ್ಲೈನ್ಸ್ ನಲ್ಲಿ ಎಷ್ಟು ಜನ ರಾಜ್ಯಕ್ಕೆ ಪ್ರಯಾಣ ಮಾಡಿದ್ರು, ಇವರೆಲ್ಲರ ಮಾಹಿತಿ ಕಲೆ ಹಾಕಬೇಕು. ಈಗ ಇವರು ರಾಜ್ಯದ ಅದ್ಯಾವ ಮೂಲೆಯಲ್ಲಿದ್ದಾರೋ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗ್ತಿಲ್ಲ. ಈಗಾಗಲೇ ಇವರನ್ನ ಒಮ್ಮೆ ಟೆಸ್ಟ್ ಮಾಡಲಾಗಿದೆ. ಇವರಲ್ಲಿ ಕೊರೋನಾ ನೆಗೆಟಿವ್ ಕಾಣಿಸಿಕೊಂಡಿತ್ತು. ಆದ್ರೆ ಇದೇ ಫ್ಲೈಟ್ ನಲ್ಲಿ ಬಂದವರಲ್ಲಿ ಹೈ ಸ್ಪೀಡ್ ವೈರಸ್ ಕಾಣಿಸಿಕೊಂಡಿರೋದ್ರಿಂದ ಮತ್ತೊಮ್ಮೆ ಇವರೆಲ್ಲರನ್ನ ಟೆಸ್ಟ್ ಮಾಡಲಾಗುತ್ತೆ. ಯಾಕಂದ್ರೆ ಮ್ಯೂಟೇಷನ್ ವೈರಸ್ ದೇಹ ಹೊಕ್ಕೋದಕ್ಕೆ ಟೈಮ್ ತೆಗೆದುಕೊಳ್ಳಬಹುದು. ಮುಂಜಾಗ್ರತಾ ಕ್ರಮವಾಗಿ ಇವರೆಲ್ಲರನ್ನ ಬಿಬಿಎಂಪಿ ಆಸ್ಪತ್ರೆಯಲ್ಲಿ ಕ್ವಾರಂಟೈನ್ ಮಾಡುವ ಚಾನ್ಸಸ್ ಇದೆ. ಕೊರೋನಾ ಸೋಂಕಿತರಿಗೆ 28 ದಿನ ಕ್ವಾರಂಟೈನ್ ಫಿಕ್ಸ್. ಕೊರೋನಾ 1.0 ಕಾಣಿಸಿಕೊಂಡಾಗ 14 ದಿನಗಳ ಕ್ವಾರಂಟೈನ್ ಮಾಡಲಾಗ್ತಿತ್ತು. ಆದರೆ ಬ್ರಿಟನ್ ರಾಕ್ಷಸನ ಅಬ್ಬರ ಹೆಚ್ಚಾಗಿರುವುದರಿಂದ ಸೋಂಕು ಕಾಣಿಸಿಕೊಂಡವರಿಗೆ 28 ದಿನ ಕ್ವಾರಂಟೈನ್ ಫಿಕ್ಸ್. 28 ದಿನವೂ ಯಾರ ಸಂಪರ್ಕಕ್ಕೂ ಸೋಂಕಿತ ಬರಬಾರದು. ಪ್ರತ್ಯೇಕ ವಾರ್ಡ್, ಪ್ರತ್ಯೇಕ ಕೋಣೆಯಲ್ಲಿ ಸೋಂಕಿತರಿಗೆ ಟ್ರೀಟ್ಮೆಂಟ್ ನೀಡಲಾಗುವುದು ಅಂತ ಆರೋಗ್ಯ ಸಚಿವ ಸುಧಾಕರ್ ಅವರೇ ಹೇಳಿದ್ದಾರೆ. ದೂಸರಾ ಕೊರೋನಾ ಮೊದಲ ಕೊರೋನಾ ಸೋಂಕಿಗಿಂತಲೂ ತುಂಬಾನೇ ಶರವೇಗದಲ್ಲಿ ಹಬ್ತಿದೆ. 70% ಸೂಪರ್ ಫಾಸ್ಟ್ ಆಗಿ ಹರಡ್ತಾ ಇದೆ. ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ವೈರಲ್ ಲೋಡ್ ಜಾಸ್ತಿ ಇರುತ್ತೆ, 100 ಪಾರ್ಟಿಕಲ್ ಹೆಚ್ಚಾಗಿ ಶೇರ್ ಆಗುತ್ತೆ. ಈ ರೀತಿ ಫಾಸ್ಟ್ ಆಗಿ ಹಬ್ಬೋದಕ್ಕೆ ಕಾರಣ ಏನು ಅಂತ ಶ್ವಾಸಕೋಶ ತಜ್ಞರಾದ ಹಿರಣ್ಣಪ್ಪ ಈ ರೀತಿ ಹೇಳಿದ್ದಾರೆ. ಮ್ಯೂಟೇಟೆಡ್ ಫಾರ್ಮ್ ಆಫ್ ದ ಒರಿಜಿನಲ್ ವೈರಸ್ ಅಂಡ್ ವೆನ್ ಇಟ್ ಕೀಪ್ಸ್ ಟ್ರಾವೆಲ್ ಆಗ್ತಾ ಇರಬೇಕಾದ್ರೆ ಯೂಶಲಿ ನಾರ್ಮಲ್ ಪ್ಯಾಟರ್ನ್ ಏನಂದರೆ ಅದು ವಿರುಲೆನ್ಸ್ ಕಡಿಮೆ ಮಾಡ್ಕೊಳ್ತಾ ಹೋಗುತ್ತೆ, ಅವಾಗ ಕರೋನಾ ಕಮ್ಮಿ ಆಗುತ್ತೆ. ಇದು ಒಂದು ಮ್ಯೂಟೇಟ್ ಆ್ಯಂಡ್ ಸ್ಟ್ರಾಂಗ್ ಆಗಿ ಮ್ಯೂಟೇಟ್ ಆಗಿ ಅದು ಸ್ಪ್ರೆಡ್ ಆಗ್ತಾ ಇದ್ರೆ ಅಥವಾ ಅದು ಜೆನೆಟಿಕಲಿ ಮ್ಯೂಟೇಟ್ ಆಗಿದ್ರೆ ಅದಕ್ಕೆ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ ಪಡ್ಕೊಳ್ಳುತ್ತೆ. ಅದೇ ಕರೋನಾ 2 ಅಂತ ಹೇಳ್ಬೋದು. ಈ ದೂಸರಾ ಕೊರೋನಾದಲ್ಲಿ ಮತ್ತೊಂದು ಪ್ರೋಟೀನ್ ಸೇರಿಕೊಳ್ಳುತ್ತೆ, ಆಂಟಿಬಾಡಿ ಚೇಂಜ್ ಆಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದರ ಶೇಪ್, ಕಲರ್ ಎಲ್ಲವೂ ಬದಲಾಗುತ್ತೆ. ಪೋಷಕರೇ, ಮಕ್ಕಳ ಬಗ್ಗೆ ಹುಷಾರ್. ಕೊರೋನಾ 2.0 ಬಗ್ಗೆ ವಾರ್ನಿಂಗ್ ಕೊಟ್ಟ ಡಾಕ್ಟರ್ಸ್. ಈ ಕೊರೋನಾ ಹೆಮ್ಮಾರಿ ಮಕ್ಕಳ ಮೇಲೆ ಹೆಚ್ಚು ಅಟ್ಯಾಕ್ ಮಾಡೋದ್ರಿಂದ ಹೆಚ್ಚಿನ ಆತಂಕ ಕಾಡುತ್ತಿದೆ. 10 ರಿಂದ 19 ವಯಸ್ಸಿನ ಮಕ್ಕಳೇ ಈ ಹೆಮ್ಮಾರಿಯ ಹಿಟ್ ಲಿಸ್ಟ್ ನಲ್ಲಿದ್ದಾರೆ. ಹಾಗಾಗಿ ಕೊರೋನಾ ಆತಂಕ ಮುಗಿದಿಲ್ಲ. ಮಕ್ಕಳ ಬಗ್ಗೆ ಜೋಪಾನವಾಗಿರಿ, ಎಚ್ಚರಿಕೆ ವಹಿಸಿ ಅಂತ ತಜ್ಞರು ಹೇಳುತ್ತಿದ್ದಾರೆ. ಇನ್ನು ಮುಂದಿನ ವರ್ಷದ 6 ತಿಂಗಳು ಜಾಗೃತಿಯಿಂದ ಇರಬೇಕು ಅಂತ ತಜ್ಞರು ಅಡ್ವೈಸ್ ಮಾಡಿದ್ದಾರೆ. ಹಾಗೆ ಜನವರಿಯಿಂದ ಶಾಲೆ ಕೂಡ ಪ್ರಾರಂಭ ಆಗಲಿದೆ ಅಂತ DCM ಕೂಡ ಹೇಳಿದ್ದಾರೆ. ಹಾಗಾಗಿ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ. ಆದರೆ ಶಾಲೆ ಪ್ರಾರಂಭ ಆಗಲೇಬೇಕಾಗುತ್ತೆ. ಇಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಕಷ್ಟಕ್ಕೆ ಸಿಲುಕುವಂಥದ್ದಾಗುತ್ತೆ. SLC ಪರೀಕ್ಷೆ
PUC ಪರೀಕ್ಷೆ, ಇದನ್ನು ಹೊರತುಪಡಿಸಿ ಇರಲಿಕ್ಕಾಗಲ್ಲ. ಜೀವನ ಜೊತೆಯಲ್ಲಿ ಜೀವನ ನಡೆಯೋದು ಆಗಬೇಕು, ಜೀವ ರಕ್ಷಣೆ ಜೊತೆಯಲ್ಲೇ ಜೀವನ ನಡೆಯುವಂಥದ್ದಾಗಬೇಕು, ವಿದ್ಯಾ ಕಲಿಕೆನೂ ನಡೆಯುವಂಥದ್ದಾಗಬೇಕು. ಇವೆಲ್ಲ ನಡೆದು ಏನು ಸುರಕ್ಷತೆಯನ್ನು ಕೊಡಬೇಕಾಗಿದೆಯೋ, ರಕ್ಷಣೆಯನ್ನು ಕೊಡಬೇಕಾಗಿದೆಯೋ, ಮುಂಜಾಗ್ರತೆಯನ್ನು ವಹಿಸಬೇಕಾಗಿದೆಯೋ ಅದನ್ನೆಲ್ಲ ವಹಿಸಿ ಜನರನ್ನು ಸುರಕ್ಷಿತವಾಗಿರೋಕ್ಕೆ ಮಾಡುವಂಥದ್ದಾಗುತ್ತೆ. ಹೊಸ ವೈರಸ್ ಇದ್ದವರಿಗೆ ಐಸೋಲೇಷನ್ ಮಾಡಬೇಕು. ಡೆಸಿಗ್ನೇಟೆಡ್ ಹೆಲ್ತ್ ಕೇರ್ ಫೆಸಿಲಿಟಿ ಇರುವ ಕಡೆ ಐಸೋಲೇಷನ್ ಮಾಡಬೇಕು. ರಾಜ್ಯ ಸರ್ಕಾರಗಳು ಮೇಲ್ವಿಚಾರಣೆ ಮಾಡಬೇಕು. ಕೂಡಲೇ ಸೋಂಕು ಪೀಡಿತರ ಸಂಪರ್ಕ ಇದ್ದವರನ್ನ ಹುಡುಕಬೇಕು, ಅವರನ್ನ ಪರೀಕ್ಷೆಗೆ ಒಳಪಡಿಸಬೇಕು. ಈ ಎಲ್ಲ ಸವಾಲುಗಳು ಸರ್ಕಾರದ ಮುಂದಿದೆ. ಇದ್ರ ಜೊತೆಗೆ ಬ್ರಿಟನ್ ವೈರಸ್ನ ಮತ್ತೊಂದು ಹೊಸ ತಳಿ ಸರ್ಕಾರಕ್ಕೆ ಟೆನ್ಷನ್ ಉಂಟು ಮಾಡಿದೆ. N440K ವೈರಸ್ 8 ರಾಜ್ಯಗಳಲ್ಲಿ ಕಾಲಿಟ್ಟಿದ್ದು ತಜ್ಞರನ್ನೇ ಬೆಚ್ಚಿ ಬೀಳಿಸಿದೆ. ಕರ್ನಾಟಕವನ್ನೇ ಗಡಗಡ ಅಂತ ನಡುಗಿಸಿದೆ. ಬ್ರಿಟನ್ ಹೆಮ್ಮಾರಿ ಭಾರತಕ್ಕೆ ಕಾಲಿಟ್ಟಾಗಲೇ ಬೆಚ್ಚಿ ಬೀಳುವ ವಿಚಾರವನ್ನೇ ಹೊತ್ತು ತಂದಿತ್ತು. ಅದು ಈ ಹೊಸ ಡೆಡ್ಲಿ ವೈರಸ್ನಲ್ಲಿ 19 ವಿವಿಧ ರೀತಿಯ ತಳಿ ಇದೆ ಅಂತ. ಈಗ ಅದಕ್ಕೆ ಪುಷ್ಟಿ ಕೊಡುವಂತೆ ಮತ್ತೊಂದು ಬ್ರಹ್ಮ ರಾಕ್ಷಸ ಭಾರತದ 8 ರಾಜ್ಯಗಳಿಗೆ ಎಂಟ್ರಿ ಕೊಟ್ಟಿದೆ. ಅಷ್ಟಕ್ಕೂ ಆ ತಳಿ ಯಾವುದು? ಅದು ಸೃಷ್ಟಿ ಮಾಡಿರೋ ಭೀತಿಯಂಥದ್ದು. ಇವೆಲ್ಲವನ್ನ ಹೇಳ್ತೀವಿ ಸ್ಮಾಲ್ ಬ್ರೇಕ್ನ ಬಳಿಕ. ಬ್ರಿಟನ್ ಮಹಾಮಾರಿಯ ನ್ಯೂ ವರ್ಷನ್ ಭಾರತಕ್ಕೆ ಕಾಲಿಟ್ಟಿದೆ. ಅದುವೇ N440K ವೈರಸ್. ಈ ವೈರಸ್ ಕರ್ನಾಟಕ ಸೇರಿದಂತೆ 8 ರಾಜ್ಯಗಳಿಗೆ ಸದ್ಯ ಇಲ್ಲದೆ ಎಂಟ್ರಿ ಕೊಟ್ಟಿದೆ. ಅದರಲ್ಲೂ ಆಂಧ್ರ ಪ್ರದೇಶದಲ್ಲಂತೂ ಇದರ ಅಬ್ಬರ ತುಸು ಹೆಚ್ಚಾಗಿಯೇ ಇದೆ. ರಾಜ್ಯಕ್ಕೂ ಈ ರಕ್ಕಸ ವೈರಸ್ ಕಾಲಿಟ್ಟಿದ್ದು ಡಬಲ್ ಟ್ರಬಲ್ ಎದುರಾಗಿದೆ. 8 ರಾಜ್ಯಗಳಿಗೆ ಕಾಲಿಟ್ಟಿದೆ N440K ವೈರಸ್. ಬೆಚ್ಚಿ ಬೀಳಿಸುತ್ತಿದೆ ಸಂಶೋಧನಾ ನಿರತ ತಜ್ಞರ ಹೇಳಿಕೆ. ಚೀನಾ ಹೆಮ್ಮಾರಿ ವೈರಸ್ ಭಾರತಕ್ಕೆ ಕಾಲಿಟ್ಟಾಗ ಒಂದು ರೀತಿ ಕಂಟಕ ತಂದೊಡ್ಡಿತ್ತು. ಈಗ ಈ ಬ್ರಿಟನ್ ಭೂತ ಮತ್ತೊಂದು ರೀತಿ ಸಂಕಷ್ಟವನ್ನ ತಂದೊಡ್ಡುತ್ತಿದೆ. ಹೊಸದಾಗಿ ರೂಪಾಂತರವಾಗಿರುವ ತಳಿ ಒಂದಲ್ಲ ಎರಡಲ್ಲ, ಬರೋಬ್ಬರಿ 19 ರೀತಿಯಲ್ಲಿ ಬದಲಾಗ್ತಿದೆ. ಇದು ಹಳೆ ಕೊರೋನಾ ರೀತಿ ಅಲ್ವೇ ಅಲ್ಲ ಅಂತ ಸಂಶೋಧನಾ ನಿರತ ತಜ್ಞರೇ ಹೇಳಿದ್ದಾರೆ. ಈ ಹೆಮ್ಮಾರಿಯ ಊಸುರುವಳ್ಳಿಯ ಮತ್ತೊಂದು ಬಣ್ಣ ಬಯಲಾಗಿದ್ದು ಆ ರಕ್ಕಸ ರೂಪವೇ N440K ವೈರಸ್. ಬೆಚ್ಚಿ ಬೀಳಿಸೋ ಆತಂಕಕ್ಕೆ ದೂಡೋ ವಿಚಾರ ಅಂದ್ರೆ ಈ ವೈರಸ್ ರಣಮಾರಿ ವೈರಸ್ ಈಗಾಗಲೇ ಭಾರತಕ್ಕೆ ಕಾಲಿಟ್ಟಿದೆ. ಒಂದಲ್ಲ ಎರಡಲ್ಲ 8 ರಾಜ್ಯಗಳಿಗೆ ಈಗಾಗಲೇ ಈ ತಳಿ ಎಂಟ್ರಿ ಕೊಟ್ಟಿದೆ ಅಂತ ಹೇಳಲಾಗ್ತಿದೆ. ಹೈ ಸ್ಪೀಡ್ ವೈರಸ್ನಿಂದ ಹೈ ಟೆನ್ಷನ್. ಕರ್ನಾಟಕಕ್ಕೂ ಕಾಲಿಟ್ಟ N440K ವೈರಸ್. N440K ಅನ್ನೋ ವೈರಸ್ ವಿಜ್ಞಾನ ಲೋಕದಲ್ಲಿ ಇನ್ನಿಲ್ಲದಂತಹ ಭೀತಿ ಸೃಷ್ಟಿ ಮಾಡಿದೆ. ಯಾಕಂದ್ರೆ 19 ರೀತಿಯಲ್ಲಿ ಬದಲಾದ ಹೊಸ ತಳಿ ಇದು. 272 ಕೊರೋನಾ ವೈರಸ್ ಜಿನೋಮ್ನಲ್ಲಿ 34% ರೂಪಾಂತರಿ ಹೆಮ್ಮಾರಿ ಆಂಧ್ರ ಪ್ರದೇಶದಲ್ಲಿಯೇ ಕಾಣಿಸಿಕೊಂಡಿದೆ. ಆಂಧ್ರ ಪ್ರದೇಶದಲ್ಲಿ ತುಂಬಾ ಶರವೇಗದಲ್ಲಿ ಹಬ್ಬಿದೆ ಈ ಹೊಸ ಹೆಮ್ಮಾರಿ. ಕೇವಲ ಆಂಧ್ರ ಪ್ರದೇಶ ಮಾತ್ರವಲ್ಲ, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಪಶ್ಚಿಮ ಬಂಗಾಳ, ಉತ್ತರಾಖಂಡ್, ಗುಜರಾತ್, ಹರಿಯಾಣದಲ್ಲಿ ಹೈ ಸ್ಪೀಡ್ ವೈರಸ್ನಿಂದ ಹೈ ಟೆನ್ಷನ್ ಕ್ರಿಯೇಟ್ ಆಗಿದೆ. ಈಗಾಗಲೇ ಬ್ರಿಟನ್ ಭೂತ ರಾಜ್ಯಕ್ಕೆ ಕಾಲಿಟ್ಟಿದ್ದು ಜನರಲ್ಲಿ ಅದೊಂದು ರೀತಿ ಆತಂಕ ಉಂಟು ಮಾಡಿದೆ. ಬೆಂಗಳೂರಿನಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿದೆ. ಅಂಥದ್ರಲ್ಲಿ ಈ ನಡುವೆ ಮತ್ತೊಂದು ವೈರಸ್ N440K ವೈರಸ್ ರಾಜ್ಯಕ್ಕೆ ಕಾಲಿಟ್ಟಿದೆ ಅನ್ನೋ ವಿಚಾರ ಇಡೀ ಕರುನಾಡನ್ನೇ ಬೆಚ್ಚಿ ಬೀಳಿಸಿದೆ. ರೋಗ ನಿರೋಧಕ ಶಕ್ತಿಯನ್ನ ಕುಗ್ಗಿಸುತ್ತೆ N440K. ವಿಜ್ಞಾನಿಗಳು 6370 ಭಾರತದ ಕೊರೋನಾ ವೈರಸ್ನ ಕ್ರೋಮೋಸೋಮ್ಗಳನ್ನ ಅಧ್ಯಯನ ಮಾಡಿದ್ರು. ಅದರಲ್ಲಿ ಭಾರತದಲ್ಲಿ ಪತ್ತೆಯಾದ 2% ಕೊರೋನಾ ವೈರಸ್ ಕ್ರೋಮೋಸೋಮ್ಗಳು N440K ವೈರಸ್ನ ಹೊಸ ತಳಿಯನ್ನ ಕ್ಯಾರಿ ಮಾಡ್ತಿವೆ ಅನ್ನೋ ಬೆಚ್ಚಿ ಬೀಳಿಸೋ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ. ಇನ್ನು ಈ ಹೊಸ ವೈರಸ್ನ ಗುಣಲಕ್ಷಣಗಳನ್ನು ಕೇಳಿದ್ರೆ ನೀವೇ ಒಮ್ಮೆ ಬೆಚ್ಚಿ ಬೀಳ್ತೀರಾ. ಹೊಸ ವೈರಸ್ ರೋಗ ನಿರೋಧಕ ಶಕ್ತಿಯನ್ನ ಕುಗ್ಗಿಸುತ್ತೆ, ಇಮ್ಯುನಿಟಿ ಉತ್ಪತ್ತಿ ಪ್ರತಿಕಾಯಗಳನ್ನೇ ಕೊಲ್ಲುತ್ತಂತೆ. ಹಾಗಾಗಿ ಇದು ಹಳೆಯ ಕೊರೋನಾ ರೀತಿ ಅಲ್ವೇ ಅಲ್ಲ ಅಂತ ಸಂಶೋಧಕರು ಹೇಳುತ್ತಿದ್ದಾರೆ. ಇನ್ನು ಈ ಹೊಸ ತಳಿ ಮೇಲೆ ಲಸಿಕೆ ಪರಿಣಾಮ ಬೀರುತ್ತೋ ಇಲ್ವೋ ಗೊತ್ತಿಲ್ಲ. ಹೊಸ ತಳಿ ಮೇಲೆ ಕಾರ್ಯಕ್ಷಮತೆ ಪ್ರಯೋಗ ಆಗಿಲ್ಲ. ಹೊಸ ರೂಪಾಂತರಿ ಕೊರೋನಾ ಬಗ್ಗೆ ICMR ಕೂಡ ನಿಗಾ ವಹಿಸಿದೆ. ಇನ್ನಷ್ಟು ಈ ಬಗ್ಗೆ ಸಂಶೋಧನೆ ಪರಿಶೀಲನೆ ಮಾಡ್ತಿದೆ. ಈ ತಳಿ ಜೂನ್ ಟೈಮ್ನಲ್ಲಿ ಏಷ್ಯಾದಲ್ಲಿ ಪತ್ತೆಯಾಗಿತ್ತು ಅಂತ ಸಂಶೋಧಕರು ಹೇಳುತ್ತಿದ್ದಾರೆ. ಆದ್ರೆ ಈ ಬಗ್ಗೆ ಇನ್ನೂ ಕೂಡ ರಿಸರ್ಚ್ ನಡೀತಾ ಇದ್ದು ಈಗಲೇ ಯಾವುದು ಫೈನಲ್ ಅಂತ ಹೇಳೋಕೆ ಆಗಲ್ಲ ಅಂತಾನೂ ವಿಜ್ಞಾನಿಗಳು ಹೇಳಿದ್ದಾರೆ. ಒಂದ್ ಕಡೆ ದೇಶದಲ್ಲಿ ಕೊರೋನಾ ಸೋಂಕು ಕಡಿಮೆ ಆಗ್ತಿದೆ ಅಂತ ಜನ ನಿಟ್ಟುಸಿರು ಬಿಡ್ತಿರುವಾಗಲೇ ಹೊಸ ರೂಪಾಂತರಿ ಕೊರೋನಾ ಲಗ್ಗೆ ಇಟ್ಟಿರೋದು ಇಡೀ ದೇಶವನ್ನೇ ಮತ್ತೆ ಆತಂಕದ ಕೂಪಕ್ಕೆ ದೂಡಿದೆ. ಇನ್ನೊಂದು ಕಡೆ ಈಗ ಈ ವೈರಸ್ ಕರ್ನಾಟಕಕ್ಕೆ ಕಾಲಿಟ್ಟಿದೆ ಅನ್ನೋ ಸುದ್ದಿ ಕೇಳಿಯೇ ಭೀತಿ ಶುರುವಾಗಿದೆ. ಇನ್ನೊಂದು ಕಡೆ ಬ್ರಿಟನ್ ರಿಟರ್ನ್ಸ್ ರಾಜ್ಯಕ್ಕೆ ಮತ್ತೆ ಕಂಟಕವಾಗಿ ಕಾಡುತ್ತಿದ್ದಾರೆ. ರಾಜ್ಯ ಸರ್ಕಾರ ಕೈಗೊಂಡ ಆ ಒಂದು ಎಡವಟ್ಟು ನಿರ್ಧಾರವೇ ಈಗ ಇಷ್ಟು ದೊಡ್ಡ ಅನಾಹುತಕ್ಕೆ ಕಾರಣವಾಯ್ತಾ ಅನ್ನೋ ಪ್ರಶ್ನೆ ಈಗ ಕಾಡುತ್ತಿದೆ. ರೂಪಾಂತರ
ಧನ್ವಂತರಿ ಕೊರೋನಾ ಬಗ್ಗೆ ಕೇಂದ್ರ ಆರೋಗ್ಯ ಇಲಾಖೆ ಹೇಳಿದ್ದೇನು? ಕೊರೋನಾ ವೇಗವಾಗಿ ಹರಡುವ ಬಗ್ಗೆ ಕೇಂದ್ರ ಹೇಳಿದ್ದೇನು? ಬ್ರಿಟನ್ ಭೂತವನ್ನ ಕಡಿವಾಣ ಹಾಕೋದಕ್ಕೆ ರಾಜ್ಯ ಸರ್ಕಾರ ಪ್ರಾರಂಭದಲ್ಲೇ ಎಡವಿ ಬಿಡ್ತಾ? ಇವೆಲ್ಲದರ ಬಗ್ಗೆ ನೋಡೋಣ ಚಿಕ್ಕ ಬ್ರೇಕ್ನ ಬಳಿಕ. ಕೊರೋನಾ ಪರಿಣಾಮಕಾರಿಯಾಗಿರಲ್ಲ, ಆದ್ರೆ ವೇಗವಾಗಿ ಹರಡುತ್ತೆ ಅನ್ನೋದನ್ನ ಕೇಂದ್ರವೇ ಒಪ್ಪಿಕೊಂಡಿದೆ. ಇನ್ನೊಂದು ಕಡೆ ಬ್ರಿಟನ್ ಬ್ರಹ್ಮ ರಾಕ್ಷಸ ರಾಜ್ಯವನ್ನ ಇನ್ನಿಲ್ಲದಂತೆ ಕಾಡ್ತಿದೆ. ಸರ್ಕಾರ ಪ್ರಾರಂಭದಲ್ಲಿ ಮಾಡಿಕೊಂಡ ಆ ಒಂದು ಎಡವಟ್ಟೆ ಈ ಮಹಾಸ್ಫೋಟಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಸರ್ಕಾರ ಮಾಡಿದ ಆ ಒಂದು ಪ್ರಮಾದ ಯಾವುದು? ಮುಂದೆ ಯಾವ ರೀತಿ ಎಚ್ಚೆತ್ತುಕೊಳ್ಬೇಕು? ಈ ಬಗ್ಗೆ ಹೇಳ್ತೀವಿ ನೋಡಿ. ರೂಪಾಂತರ ಕೊರೋನಾ ಬಗ್ಗೆ ಕೇಂದ್ರ ಆರೋಗ್ಯ ಇಲಾಖೆ ಸುದ್ದಿಗೋಷ್ಠಿ ನಡೆಸಿ ಕೆಲವೊಂದು ರಿಲೀಫ್ ಆಗುವ ವಿಚಾರಗಳನ್ನು ಹೇಳಿದೆ. ರೂಪಾಂತರ ವೈರಸ್ ವೇಗವಾಗಿ ಹರಡುತ್ತದೆಯಷ್ಟೇ, ಪರಿಣಾಮ ಬೀರುವ ವಿಚಾರದಲ್ಲಿ ಅಷ್ಟೊಂದು ಎಫೆಕ್ಟ್ ಆಗಿರಲ್ಲ ಎಂದು ಮಹತ್ವದ ಘೋಷಣೆ ಮಾಡಿದೆ. ಕೊರೋನಾ 2.0 ವೇಗವಾಗಿ ಹರಡುತ್ತೆ ಅನ್ನೋದನ್ನ ಸ್ವತಃ ಕೇಂದ್ರ ಆರೋಗ್ಯ ಇಲಾಖೆಯೇ ಒಪ್ಪಿಕೊಂಡಿದೆ. ಈ ಹಿಂದೆ ಫಸ್ಟ್ ಕೊರೋನಾ ಟೈಮ್ನಲ್ಲಿ ಮಾಡಿದ್ದ ಎಡವಟ್ಟನ್ನೇ ಈಗಲೂ ರಿಪೀಟ್ ಮಾಡಿದೆ. ಆಗ ಕೊರೋನಾ ಕೇಸ್ ಪತ್ತೆಯಾದ ತಕ್ಷಣವೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನ ಬಂದ್ ಮಾಡಲಿಲ್ಲ. ಆಗಲೂ ವಿದೇಶಿಗರಿಂದಲೇ ಕೊರೋನಾ ಮಹಾಮಾರಿ ಹರಡಿತ್ತು. ಈಗಲೂ ಕೂಡ ರಾಜ್ಯ ಸರ್ಕಾರ ಅದೇ ರೀತಿ ಮಿಸ್ಟೇಕ್ ಮಾಡಿದೆ. ಬ್ರಿಟನ್ನಲ್ಲಿ ಕೊರೋನಾ 2.0 ಪತ್ತೆಯಾದ ಬೆನ್ನಲ್ಲೇ ಅಂತಾರಾಷ್ಟ್ರೀಯ ವಿಮಾನ ಸಂಚಾರಕ್ಕೆ ನಿಷೇಧ ಹೇರಬೇಕಿತ್ತು. ಆದರೆ ಸರ್ಕಾರ ಆ ಕ್ರಮಕ್ಕೆ ಮುಂದಾಗಲೇ ಇಲ್ಲ. ಆಗಲೇ ಸರ್ಕಾರ ಎಚ್ಚೆತ್ತುಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಉದ್ಭವವಾಗ್ತಾ ಇರಲಿಲ್ಲ. ಆಗ ವಿದೇಶದಿಂದ ಬಂದವರಿಗೆಲ್ಲ ಸ್ಟ್ರಿಕ್ಟ್ ಆಗಿ ಕ್ವಾರಂಟೈನ್ ಮಾಡಿಸಿದ್ದಿದ್ರೆ ಇವತ್ತು ಬ್ರಿಟನ್ ಹೆಮ್ಮಾರಿ ಬೆಂಗಳೂರಿಗೆ ಕಾಲಿಡ್ತಾ ಇರಲಿಲ್ಲ. ಅವತ್ತು ಸರ್ಕಾರ ಮಾಡಿದ ಆ ಒಂದು ಎಡವಟ್ಟಿನಿಂದ ಇವತ್ತು ಸಿಲಿಕಾನ್ ಸಿಟಿಯಲ್ಲಿ ದೂಸರಾ ಕೊರೋನಾ ಮಹಾಸ್ಫೋಟವಾಗಿದೆ. ಉದ್ಯಾನ ನಗರಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಜನರಲ್ಲಿ ಇನ್ನಿಲ್ಲದ ಆತಂಕ ಹುಟ್ಟುಹಾಕಿದೆ. ಈಗಲಾದರೂ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಳಬೇಕು. ಕೊರೋನಾ ಸೋಂಕಿತರಿಗೆ ಆಸ್ಪತ್ರೆಯಲ್ಲಿ ಸರಿಯಾದ ಚಿಕಿತ್ಸೆ ನೀಡಬೇಕು. ಅವರ ಪ್ರಾಥಮಿಕ ಸಂಪರ್ಕದಲ್ಲಿ ಹಾಗೂ ದ್ವಿತೀಯ ಸಂಪರ್ಕದಲ್ಲಿ ಬರುವ ಎಲ್ಲರನ್ನು ಕಡ್ಡಾಯವಾಗಿ ಕ್ವಾರಂಟೈನ್ ಮಾಡಿಸಲೇಬೇಕು. ಮುಂಜಾಗ್ರತಾ ಕ್ರಮವಾಗಿ ಆಸ್ಪತ್ರೆಗಳಲ್ಲಿ ಬೆಡ್ ವ್ಯವಸ್ಥೆ, ವೆಂಟಿಲೇಟರ್ ಫೆಸಿಲಿಟಿ ಎಲ್ಲವನ್ನ ಒದಗಿಸಬೇಕು. ಈ ಹಿಂದಿನ ತಪ್ಪನ್ನ ಮತ್ತೆ ಮಾಡಬಾರದು. ಹಾಗಾಗಿ ಈಗಿಂದಾನೇ ಹೆಚ್ಚೆಚ್ಚು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಬೇಕು. ಕೊರೋನಾ 2.0 ಸೋಂಕು ಕಾಣಿಸಿಕೊಂಡ ಪ್ರದೇಶವನ್ನ ಸೀಲ್ ಡೌನ್ ಮಾಡುವ ಅವಶ್ಯಕತೆ ಬಂದ್ರೆ ಸೀಲ್ ಡೌನ್ ಮಾಡಬೇಕು. ಈ ಎಲ್ಲ ಅಗತ್ಯ ಕ್ರಮಗಳನ್ನ ಸರಿಯಾದ ಸಮಯದಲ್ಲಿ ಸರ್ಕಾರ ತೆಗೆದುಕೊಂಡ್ರೆ ಬ್ರಿಟನ್ ಹೆಮ್ಮಾರಿಗೆ ಕಡಿವಾಣ ಹಾಕಬಹುದು. ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದ ಬ್ರಿಟನ್ ವೈರಸ್ ಈಗ ನಮ್ಮ ರಾಜ್ಯಕ್ಕೆ ಕಾಲಿಟ್ಟಿದೆ. ಅದರಲ್ಲೂ ಬೆಂಗಳೂರಿನಲ್ಲೇ 3 ಜನ ಈ ಮಹಾಮಾರಿಗೆ ತುತ್ತಾಗಿದ್ದಾರೆ. ಹಾಗಾಗಿ ಬೆಂಗಳೂರಿನ ಜನ ಆದಷ್ಟು ಅಲರ್ಟ್ ಆಗಿರಬೇಕು. ಸರ್ಕಾರದ ಜೊತೆಗೆ ಜನ ಕೂಡ ಜವಾಬ್ದಾರಿಯಿಂದ ವರ್ತಿಸಬೇಕು. ವೀಕ್ಷಕರೇ, ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಹೊಸ ವರ್ಷ ಹತ್ರ ಬರ್ತಿದೆ. ಸೆಲೆಬ್ರೇಷನ್ ಮಾಡುವಾಗ ಆದಷ್ಟು ಜಾಗ್ರತೆಯಿಂದಿರಿ. ಕೊರೋನಾ ನಿಯಮ ಪಾಲಿಸಿ, ಸೇಫ್ ಆಗಿರಿ ಅಂತ ಹೇಳ್ತಾ ಈ ಹೊತ್ತಿನ ಫೋಕಸ್ 18 ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.